ಸ್ನೇಹಿತರೆ ನಮಸ್ಕಾರ. ನಮ್ಮ ಪ್ರಜಾಪ್ರಭುತ್ವದ ಬ್ಯೂಟಿನೇ ಇದು ಕಣ್ರಿ. ಒಬ್ಬ ಸಾಮಾನ್ಯನು ಕೂಡ ಒಂದು ರಾಜ್ಯದ, ಒಂದು ದೇಶದ ಪ್ರಥಮ ಪ್ರಜೆಯಾಗುವವರೆಗೂ ಕೂಡ ಹೋಗುವಂತಹ ಒಂದು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದೆ ನಮ್ಮ ಸಂವಿಧಾನ, ನಮ್ಮ ದೇಶದ ಪ್ರಜಾಪ್ರಭುತ್ವ. ಆದರೆ ದುರಂತ ಏನು ಅಂತ ಹೇಳಿದ್ರೆ, ಎಷ್ಟೋ ಕಡೆ ಈ ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ನಡೀತಾ ಇದೆ. ಅದರ ಬಗ್ಗೆ ಸಾಕಷ್ಟು ಬೇಸರನೂ ಕೂಡ ಎಲ್ರಿಗೂ ಇದೆ. ಎಲ್ಲಿ ಸಂವಿಧಾನವನ್ನು ಕಾಪಾಡಬೇಕೋ ಅಲ್ಲಿ ಸಂವಿಧಾನವನ್ನು ಸಾಯಿಸಲಾಗ್ತಿದೆ. ಎಲ್ಲಿ ನಮ್ಮ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಪ್ರತಿಪಾದಿಸಬೇಕೋ ಅಲ್ಲಿ ಆ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಕತ್ತು ಹಿಸುಕಿ ಕೊಲ್ಲಲಾಗ್ತಿದೆ. ಇಂತಹ ದುರಂತಗಳ ನಡುವೆನೂ ಕೂಡ ಒಂದಷ್ಟು ಮಿರಾಕಲ್ಗಳು ಕೂಡ ನಡೀತಾ ಇದ್ದಾವೆ. ಒಂದಷ್ಟು ಯಾರೂ ಊಹೆಯನ್ನು ಮಾಡದಂಥ ಘಟನೆಗಳು ಕೂಡ ಸಂಭವಿಸ್ತಿದ್ದಾವೆ. ಅದೇ ರೀತಿ ನಡೆದಂತಹ ಒಂದು ಘಟನೆ ಅಂತ ಹೇಳಿದ್ರೆ, ತಮಿಳುನಾಡಿನಲ್ಲಿ ಮೊನ್ನೆ ನಡೆದಂಥ ಚುನಾವಣೆ. ಹೌದು, ಒಬ್ಬ ಸಾಮಾನ್ಯ ಮನೆಯ ಹುಡುಗ ಪ್ರಸಿದ್ಧ ನಟನಾಗಿ ಬೆಳೆದು ರಾಜಕಾರಣಿಯಾಗಿ ಮೊದಲ ಬಾರಿಯ ಚುನಾವಣೆಯಲ್ಲೇ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗೋವರೆಗೆ ಬೆಳೀತಾನೆ ಅಂತ ಹೇಳಿದ್ರೆ ತಮಾಷೆನ? ಅದು ದೇವರಣೆ ತಮಾಷೆ ಅಲ್ಲ. ಆ ವಿಚಾರದಲ್ಲಿ ಈ ಜೋಸೆಫ್ ವಿಜಯ್ ಇದ್ದಾರಲ್ಲ, ಒಬ್ಬ ಸಾಧಕ, ಜೊತೆಗೆ ಹಠವಾದಿ, ಛಲವಾದಿ. ಹಾಗಾದರೆ ಈ ಜೋಸೆಫ್ ವಿಜಯ್ ಅವರ ಹಾದಿ ಹೇಗಿತ್ತು? ಇಲ್ಲಿ ವಿಜಯನ್ನ ಸಾಕಷ್ಟು ಜನ ಹಿಂದೂ ಅಂತಲೇ ಅಂದ್ಕೊಂಡಿದ್ರು. ಬಟ್ ಅಸಲಿಗೆ ಅವರು ಎರಡೂ ಧರ್ಮವನ್ನು ಕೂಡ ಪಾಲಿಸುವಂತಹ ಮತ್ತು ಮಿಕ್ಸ್ ಆಗಿರುವಂತಹ ಒಬ್ಬ ವ್ಯಕ್ತಿ. ಯಾಕಂತೇಳಿದ್ರೆ ಕಲಾವಿದನಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ರಾಜಕಾರಣಿಗೂ ಕೂಡ ಜಾತಿ ಇಲ್ಲ, ಧರ್ಮ ಇಲ್ಲ. ಹಾಗೆಯೇ ಸಾಮಾನ್ಯವಾಗಿ ನಿಮಗೆ ಯಾರಿಗೂ ಕೂಡ ಜಾತಿ ಧರ್ಮಗಳಿಲ್ಲ. ನಾವುಗಳು ಮಾಡ್ಕೊಂಡಿತ್ತು, ಐಡೆಂಟಿಫಿಕೇಷನ್ಗೋಸ್ಕರ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ಹೇಳಕ್ಕೆ ಹೋದರೆ ವಿಜಯ್ ಕ್ರಿಶ್ಚಿಯನ್ ಧರ್ಮವನ್ನು ಪಾಲಿಸುವಂಥ ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಬರುವಂಥ ವ್ಯಕ್ತಿ ಆಗಿದ್ದರೂ ಕೂಡ ಈ ಹಂತಕ್ಕೆ ವಿಜಯ್ ಹೋಗೋದಕ್ಕೆ ಸಾಕಷ್ಟು ಚಾಲೆಂಜಸ್ಗಳು ಎದುರಾಗಿತ್ತು. ಇನ್ಫ್ಯಾಕ್ಟು ಇದೇ ವಿಜಯ್ ತನ್ನ ತಂದೆ ತಾಯಿ ವಿರುದ್ಧನೇ ಕೋರ್ಟ್ ಮೆಟ್ಟಿಲನ್ನು ಏರಿದರು. ಯಾಕೆನ್ನುವಂತಹ ಇಂಟ್ರೆಸ್ಟಿಂಗ್ ವಿಚಾರಗಳು, ಜೊತೆಗೆ ವಿಜಯ್ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಆದಂಥ ಅಂಶ ಏನು ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಹೇಳ್ತಾ, ಅದು 1974 ಜೂನ್ 22 ತಮಿಳುನಾಡಿನಲ್ಲಿ ಒಬ್ಬ ಯುವಕನ ಜನನ ಆಗ್ತದೆ. ಅದು ಕೂಡ ಸಿನಿಮಾ ರಂಗದ ನಂಟಿರುವಂತಹ ಗಂಡ ಹೆಂಡತಿ, ಇವರಿಬ್ಬರ ದಂಪತಿಯ ಪುತ್ರನಾಗಿ ಹುಟ್ಟೋದೇ ಈ ವಿಜಯ್ ಮೂಲತಃ ತಮಿಳುನಾಡಿನಲ್ಲಿ ಹುಟ್ಟಿದ್ರೂ ಕೂಡ ಈತನಿಗೆ ರಾಜಕಾರಣ ಮತ್ತು ಈ ಬಣ್ಣದ ಲೋಕ ಎರಡೂ ಕೂಡ ಹೊಸದೇ. ಕಾರಣ ಏನು ಅಂತ ಹೇಳಿದ್ರೆ, ಹುಟ್ಟಿದ ತಕ್ಷಣ ಯಾವುದೂ ಕೂಡ ಸಿಗೋದಿಲ್ಲ ಅಥವಾ ಬರೋದಿಲ್ಲ ಅಲ್ವಾ. ಅದೇ ರೀತಿ ವಿಜಯ್ಗೂ ಕೂಡ ಯಾವುದ್ರ ಬಗ್ಗೆನೂ ಕೂಡ ಆರಂಭದಲ್ಲಿ ಆಸಕ್ತಿ ಇರಲಿಲ್ಲ. ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸುವಂಥ ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ಪ್ರಸಿದ್ಧ ತಮಿಳು ಸಿನಿಮಾ ನಿರ್ದೇಶಕರು. ಕನ್ನಡದ ಕೆಲವೊಂದಷ್ಟು ಸಿನಿಮಾಗಳಿಗೆ ಸಿನಿಮಾ ಕಥೆಯನ್ನು ಜೊತೆಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಹಾಗೆಯೇ ಅವರ ತಾಯಿ ಶೋಭಾ ಚಂದ್ರಶೇಖರ್ ಅವರು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದರು. ಇವರು ಕೂಡ ಚಿತ್ರಕಥೆಯನ್ನು ಬರೀತಾರೆ, ಜೊತೆಗೆ ಗಂಡನಿಗೆ ಸಾಥನ್ನು ಕೊಡ್ತಾರೆ. ಬಾಲ್ಯದಿಂದಲೇ ಸಿನಿಮಾ ವಾತಾವರಣದಲ್ಲಿ ಬೆಳೆದಂಥ ವಿಜಯ್ ತನ್ನ 10ನೇ ವಯಸ್ಸಿನಲ್ಲಿ ತಂದೆಯ ನಿರ್ದೇಶನದ ವೇಟ್ರಿ ಅನ್ನುವಂತಹ ಸಿನಿಮಾದಲ್ಲಿ ನಟಿಸ್ತಾರೆ. 1984ರಲ್ಲಿ ಈ ಚಿತ್ರದ ಮೂಲಕ ಬಾಲನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಇದಾದ ಬಳಿಕ ಅವರ ತಂದೆ ನಿರ್ದೇಶನದ ಕುಟುಂಬಂ, ನಾನ್ ಸಿಗಪ್ಪು, ಮನಿತನ್ ಮುಂತಾದ ಸಿನಿಮಾಗಳಲ್ಲಿ ಬಾಲನಟನಾಗಿ ಕಾಣಿಸಿಕೊಳ್ತಾರೆ ವಿಜಯ್. ಇದಾದ ಮೇಲೆ ಲೋಯಲಾ ಕಾಲೇಜಿನಲ್ಲಿ ವಿಜುವಲ್ ಕಮ್ಯುನಿಕೇಷನ್ ಅಧ್ಯಯನವನ್ನು ಮಾಡ್ತಾ ಇದ್ದಂಥ ವಿಜಯ್ ಅವರು ಸಿನಿಮಾ ಪ್ರವೇಶಕ್ಕಾಗಿ ಅಧ್ಯಯನವನ್ನೇ ಬಿಟ್ಟುಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಇನ್ನು 1992ರಲ್ಲಿ ತಂದೆಯ ನಿರ್ದೇಶನದ ನಾಳೈ ತೀರ್ಪು ಚಿತ್ರದ ಮೂಲಕ ನಾಯಕನಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಆರಂಭದಲ್ಲಿ ಹಲವು ಚಿತ್ರಗಳು ಸಾಧಾರಣ ಯಶಸ್ಸನ್ನು ಕಾಣುತ್ತವೆ, ಜೊತೆಗೆ ಒಂದಷ್ಟು ಚುಚ್ಚು ಮಾತುಗಳನ್ನು ಕೂಡ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂತ ಹೇಳಿದ್ರೆ, ಮಗ ಇಲ್ಲಿ ಒಬ್ಬ ನಟನಾಗಬೇಕು ಅಥವಾ ಸಿನಿಮಾ ರಂಗದಲ್ಲಿ ದೊಡ್ಡ ನಟನಾಗಿ ಬೆಳಿಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ತಂದೆ ಮಾಡಿದಂತಹ ಈ ಪ್ರಯತ್ನಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತದೆ. ಈ ನಡುವೆ ವಿಜಯ್ ಅವರ ಬಾಳಿನಲ್ಲಿ ಒಂದು ಆಲೋಚನೆ ಮಾಡದಂತಹ ಘಟನೆ ನಡೆದು ಬಿಡುತ್ತದೆ. ವಿಜಯ್ ಅವರಿಗೆ ವಿದ್ಯಾ ಅನ್ನುವಂಥ ತಂಗಿ ಇದ್ದರು. ಇವರದ್ದು ಕ್ರಿಶ್ಚಿಯನ್ ಮತ್ತು ಹಿಂದೂ ಕುಟುಂಬ. ಅಂದರೆ ತಂದೆ ಕ್ರಿಶ್ಚಿಯನ್ನು, ತಾಯಿ ಹಿಂದೂ. ಸಾಮಾನ್ಯವಾಗಿ ಮಕ್ಕಳಿಗೆ ತಂದೆಯ ಜಾತಿ ಬರೋದರಿಂದ ಇವ್ರ ಕಡೆ ಯಾವುದೇ ತಮಿಳುನಾಡಿನಲ್ಲಿ ಮತ್ತು ಕೆಲವೊಂದಷ್ಟು ಜಾತಿಯಲ್ಲಿ ಮತ್ತು ಸಂಪ್ರದಾಯದಲ್ಲಿ ಅದು ಯಾವ ರೀತಿ ಬರುತ್ತೋ ಆ ರೀತಿ ಹೋಗ್ತದೆ. ಸೊ ದಟ್ ಇಲ್ಲಿ ತಂದೆಯ ಜಾತಿ ಬರೋದರಿಂದ ವಿಜಯನ್ ಕ್ರಿಶ್ಚಿಯನ್ ಸಮುದಾಯದವರಾಗ್ತಾರೆ. ಆದರೆ ಅನ್ಫಾರ್ಚುನೇಟ್ಲಿ ಅವರ ತಂಗಿ ವಿದ್ಯಾ ಅವರು ಅಕಾಲಿಕವಾಗಿ ಜೀವನವನ್ನು ಅಂತ್ಯ ಮಾಡ್ತಾರೆ, ಅಂದರೆ ಮರಣ ಹೊಂದ್ತಾರೆ. ಹಾಗಾಗಿ ಆ ಸಂದರ್ಭದಿಂದ ವಿಜಯ್ ಸ್ವಲ್ಪ ಮೌನವನ್ನು ಹೆಚ್ಚು ಅನುಸರಿಸೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅಲ್ಲಿವರೆಗೂ ಕೂಡ ತುಂಬ ಆ್ಯಕ್ಟಿವ್ ಆಗಿದ್ದಂತಹ ವಿಜಯ್ ಅಲ್ಲಿಂದ ಯಾಕೋ ಸ್ವಲ್ಪ ಸಿಕ್ಕಾಬಟ್ಟೆ ಮೌನವಾಗಿರ್ತಾರೆ. ತಂಗಿ ವಿದ್ಯಾ ಕೇವಲ 2 ವರ್ಷಕ್ಕೆ ಕಳೆದುಕೊಂಡಂತಹ ಬಳಿಕ
ಅಣ್ಣ ವಿಜಯ್ ಸಹಜವಾಗಿ ಒಂದು ಮಾನಸಿಕವಾಗಿ ಬಳಲೋದಕ್ಕೆ ಶುರು ಮಾಡ್ತಾರೆ. ಹೈಪರ್ ಆ್ಯಕ್ಟಿವ್ ಆಗಿದ್ದಂಥ ವಿಜಯ್ ಅಲ್ಲಿಂದ ಸಿಕ್ಕಾಬಟ್ಟೆ ಸೈಲೆಂಟ್ ಆಗಿಬಿಡ್ತಾರೆ. ಅವ್ರ ತಾಯಿ ಕೂಡ ಸಾಕಷ್ಟು ಇಂಟರ್ವ್ಯೂನಲ್ಲಿ ಇದನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಹುಟ್ಟೂರಿನಲ್ಲಿ ಶಿಕ್ಷಣ, ಅಲ್ಲೇ ಆ ಸಿನಿಮಾದ ಆಸಕ್ತಿ ಕೂಡ ಬೆಳೆಯುವಂಥದ್ದು. 1984ರಲ್ಲಿ ನಾನು ಹೇಳಿದಲ್ಲ, ಬಾಲನಟನಾಗಿ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಪಡೆಯುವಂಥದ್ದು. ಅಲ್ಲಿಂದ ಹಂತವಾಗಿ ಒಂದೊಂದೇ ಸಿನಿಮಾಗಳಲ್ಲಿ ಅವಕಾಶವನ್ನು ಪಡಿತಾ 1984ರಲ್ಲಿ ತೆರೆಕಂಡಂಥ ವೆಟ್ರಿ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ಮಾಡಿದ್ದು. ಬಟ್ ಆ ಸಂದರ್ಭದಲ್ಲಿ ಇವರಿಗೆ ಕೇವಲ 10 ವರ್ಷ. ಅದಾದ ಬಳಿಕ ಇವರು 1992ರಲ್ಲಿ ತೆರೆಕಂಡಂತಹ ನಾಲೈ ತೀರ್ಪು ಸಿನಿಮಾದ ಮೂಲಕ ಹೀರೋ ಆಗ್ತಾರೆ. ಈ ಚಿತ್ರವನ್ನು ಇವರ ತಂದೆ ನಿರ್ದೇಶನವನ್ನು ಮಾಡ್ತಾರೆ, ಚಿತ್ರಕಥೆ ಬರೆದು ನಿರ್ಮಾಣವನ್ನು ಮಾಡ್ತಾರೆ. ಬಟ್ ಸಿನಿಮಾ ಫ್ಲಾಪ್ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರತಿಷ್ಠಿತ ಪತ್ರಿಕೆಗಳು ಈ ಮುಖವನ್ನು ನೋಡೋದಕ್ಕೆ ನಾವು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಹೋಗಬೇಕಂತಲೂ ಕೂಡ ಟೀಕೆಯನ್ನು ಮಾಡಿದ್ದು ಅನ್ನುವಂಥದ್ದನ್ನು ಸ್ವತಃ ವಿಜಯ್ ಅವರು ನೆನೆಸ್ಕೊಂಡು ಕಣ್ಣೀರನ್ನು ಹಾಕ್ತಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಇಡೀ ರಾತ್ರಿ ಕಣ್ಣೀರನ್ನು ಹಾಕಿದ್ರಂತೆ. ಆಗ ಇವ್ರಿಗೆ ನಿರ್ದೇಶಕರಾದಂತಹ ಸಂಜೀವ್ ಅವರು ಹೇಳ್ತಾರೆ, ಎಲ್ಲವನ್ನೂ ಕೂಡ ಸಹಿಸಿಕೊಂಡು ನಟನೆಯಲ್ಲಿ ಸುಧಾರಣೆ ಕಾಣ್ತಾ ಹೋದರು. ಜೊತೆಗೆ ಸಿನಿಮಾದಲ್ಲಿ ಹೇಗೆ ನಟನೆ ಮಾಡಬೇಕು ಅನ್ನೋದನ್ನು ಕಲಿತಾ ಹೋದರು. ನಂತರ ಡಿಗ್ರಿಯನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿ ಸಂಪೂರ್ಣವಾಗಿ ಸಿನಿಮಾದಲ್ಲೇ ತೊಡಗಿಕೊಂಡ್ರು, ಹಠವನ್ನು ಸಾಧಿಸಿದರು. 1996ರಲ್ಲಿ ಪರಿಚಯ ಒಂದು ರೀತಿಯಲ್ಲಿ ಮದುವೆವರೆಗೂ ಕೂಡ ತಂದು ನಿಲ್ಲಿಸ್ತು. ಏನಾಯಿತು, ಈ ಸಂದರ್ಭದಲ್ಲಿ ಒಂದು ದೊಡ್ಡ ನಟನಾಗಿ ಬೆಳೆದುಬಿಟ್ಟಿದ್ರು. 1996ರವರೆಗೆ ಇವರ ಕೆರಿಯರ್ ಇದೆಯಲ್ಲ, ಒಂದು ಪೀಕಿಗೆ ಹೋಗಿ ನಿಂತಾಗಿತ್ತು. ಯಾಕಂತ ಹೇಳಿದ್ರೆ ಆ ನಡುವೆ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದರು. ಈ ಒಂದೊಂದೇ ಸಿನಿಮಾಗಳು ಇವರನ್ನು ಹಂತವಾಗಿ ದಳಪತಿವರೆಗೂ ಕೂಡ ಕರ್ಕೊಂಡೋಗಿ ನಿಲ್ಲಿಸ್ತು. ಆ ಸಂದರ್ಭದಲ್ಲಿ ಇವರಿಗೆ ಪರಿಚಯವಾದಂತಹ ಒಬ್ಬ ಅಭಿಮಾನಿಯೇ ನಂತರ ಇವರ ಪತ್ನಿಯಾಗಿ ಬರ್ತಾರೆ, ಅವರ ಸಂಗೀತ. ಹೌದು, ಈ ಸಂದರ್ಭದಲ್ಲಿ ಅಂದರೆ 1996ರ ಸಮಯದಲ್ಲಿ ಒಂದಷ್ಟು ಅಭಿಮಾನಿಗಳು ಇವರನ್ನು ನೋಡೋದಕ್ಕೆ ಅಲ್ಲಿ ದೂರದ ಪ್ರದೇಶಗಳಿಂದ ಬರ್ತಾರೆ. ಹಾಗೆಯೇ UK ಒಬ್ಬರು ಅಭಿಮಾನಿ ಬರ್ತಾರೆ, ಅವರ ಸಂಗೀತ ಸ್ವರ್ಣಲಿಂಗಮ್ ಅಂತೇಳಿ. ಇವರ ತಂದೆ ಉದ್ಯಮಿಯಾಗಿದ್ದರು. ಅಲ್ಲೂ ಕೂಡ ಇಲ್ಲಿ UK ಕೂಡ ಒಂದಷ್ಟು ಉದ್ಯಮಗಳನ್ನು ನಡೆಸ್ತಾಯಿದ್ರು. ಇವರು ಕೂಡ ಅಲ್ಲೇ ಸೆಟ್ಲಾಗಿದ್ದರು. ಸೊ ದಟ್ ಇವರು ಚೆನ್ನೈಗೆ ವಿಜಯನ ನೋಡೋದಕ್ಕೆ ಬರ್ತಾರೆ. ಒಂದು ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ, ಸೂಪರ್ ಹಿಟ್ ಆಗಿದ್ದಂಥ ಸಿನಿಮಾ. ಆ ಸಂದರ್ಭದಲ್ಲಿ ಇವರ ಈ ಒಂದು ಭೇಟಿ ನಂತರ ಸ್ನೇಹಕ್ಕೆ ತಿರುಗ್ತದೆ. ಸ್ನೇಹ ಪ್ರೀತಿಯಾಗಿ ಬದಲಾಗ್ತದೆ. ಪ್ರೀತಿಯ ವಿಚಾರ ಮನೆಗೆ ಗೊತ್ತಾಗ್ತದೆ. ಮನೆಯಲ್ಲಿ ಮದುವೆ ಪ್ರಸ್ತಾಪ ಆಗ್ತದೆ. ಸುಮಾರು 3 ವರ್ಷ ಪ್ರೀತಿಸಿದಂಥ ಜೋಡಿ 1999ರಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತೆ. ಇವರಿಗೆ ಜೇಸನ್ ಸಂಜಯ್ ಮತ್ತು ದಿವ್ಯಾ ಸಾಶಾ ಅನ್ನುವಂಥ ಇಬ್ಬರು ಮಕ್ಕಳು ಕೂಡ ಜನಿಸ್ತಾರೆ. ನಂತರ ಇವರು ಈ ಬಾಕ್ಸ್ ಆಫೀಸ್ನಲ್ಲಿ ಕೊಳ್ಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಯಾರು, ವಿಜಯ್. ದೊಡ್ಡ ಹೀರೋ ಆಗಿ ಬೆಳೀತಾರೆ. ತಮಿಳುನಾಡಿನ ನಂಬರ್ 1 ಸೂಪರ್ ಸ್ಟಾರ್ ಅನ್ನುವಂತಹ ಮಟ್ಟಕ್ಕೂ ಕೂಡ ಕರ್ಕೊಂಡೋಗಿ ನಿಲ್ಲಿಸುತ್ತೆ. 2000ನೇ ಇಸ್ವಿಯಿಂದ ಇವರು ನಟಿಸಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ಟೆ. ಈ 2000ನೇ ಇಸ್ವಿಯಲ್ಲಿ ಗಿಲ್ಲಿ ಆಗಿರ್ಬೋದು, ಪೋಖ್ರಿ ಆಗಿರ್ಬೋದು, ತಿರುಮಲೈ ಆಗ್ಬೋದು, ಜೊತೆಗೆ ಆ 2010ರ ನಂತರ ಬಂದಂತಹ ತುಫಾಕಿ, ಕತ್ತಿ, ಮರ್ಸಲ್, ಸರ್ಕಾರು, ಮಾಸ್ಟರು, ಲಿಯೋ, ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಅನ್ನುವಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು, ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಮೊನ್ನೆಯ ಜನನಾಯಕನವರೆಗೂ ಕೂಡ ಈ ಸೂಪರ್ ಹಿಟ್ ಸಿನಿಮಾಗಳು ಮುಂದುವರಿತಾನೆ ಹೋಗ್ತವೆ. ಅಂದರೆ ವಿಜಯ್ ಅಂದರೆ ಒಂದು ಕ್ರೇಜ್ ಬೆಳೆದು ಬಿಡುತ್ತೆ ತಮಿಳುನಾಡಿನಲ್ಲಿ. ವಿಜಯ್ ಅಂತ ಹೇಳಿದ್ರೆ ಎಲ್ಲೇ ಹೋದರೂ ಕೂಡ ನಮ್ಮ ಪ್ರೀತಿಯ ದಳಪತಿ ಎನ್ನುವಂತಹ ಪ್ರೀತಿ ಸಿಗ್ತಾ ಹೋಗುತ್ತೆ. ಇದಾದ ಬಳಿಕ ಇವರಿಗೆ ಒಳ್ಳೆ ಕಲೆಕ್ಷನ್, ಎಲ್ಲ ಸಿನಿಮಾಗಳಲ್ಲೂ ಕೂಡ ಒಳ್ಳೆ ಕಲೆಕ್ಷನು. ಈ ಸಂದರ್ಭದಲ್ಲೇ ವಿಜಯ್ ಮತ್ತು ತ್ರಿಷಾ ಜೋಡಿ ತಮಿಳುನಾಡಲ್ಲಿ ಫುಲ್ಲು ಹಿಟ್ ಆಗಿಬಿಡುತ್ತೆ. ಅಂದರೆ 2004ರಲ್ಲಿ ಗಿಲ್ಲಿ ಸಿನಿಮಾ ಹಿಟ್ಟಾಗಿ ಒಳ್ಳೆ ಕಲೆಕ್ಷನ್ ಮಾಡ್ತು. ಅದ್ರ ಜೊತೆಗೆ ವಿಜಯ್ ಮತ್ತು ತ್ರಿಷಾ ಜೋಡಿಗೆ ಜನರ ಪ್ರೀತಿ, ಮೆಚ್ಚುಗೆ ಪ್ರತಿಯೊಂದು ಕೂಡ ಸಿಕ್ತು. 2006ರಲ್ಲಿ ತೆರೆಕಂಡಂಥ ಪೋಖ್ರಿ ಸಿನಿಮಾ ಕೂಡ ಹಿಟ್ಟಾಯಿತು. 200 ದಿನವನ್ನು ಪೂರೈಸಿತು. ಆ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ಇವರಿಬ್ಬರು ಒಟ್ಟಿಗೆ ನಟಿಸಿದರು. ಯಾರು, ತ್ರಿಷಾ ಮತ್ತು ವಿಜಯ್ ಅವರು. ಯಾವಾಗ ಇವರ ಈ ಜೋಡಿ ಹಿಟ್ಟಾಯಿತು, ನಂತರ ಇವರ ನಡುವೆ ಸ್ನೇಹನೂ ಕೂಡ ಗಟ್ಟಿಯಾಗ್ತಾ ಹೋಯಿತು. ದಿನಕ್ಕೆ ಇವರ ಸ್ನೇಹ ಗಟ್ಟಿಯಾಗ್ತಾ ಹೋಯಿತು. ಪರಿಣಾಮ ಇವರ ದಾಂಪತ್ಯದಲ್ಲಿ ಬಿರುಕು ಮಾಡೋದಕ್ಕೆ ಶುರುವಾಯಿತು. ಈಗಲ್ಲ, ಕಳೆದ ಒಂದು 3-4 ವರ್ಷಗಳಿಂದನೂ ಕೂಡ ಇವರ ದಾಂಪತ್ಯ ಸರಿಯಿಲ್ಲ ಅನ್ನುವಂಥ ಗುಸುಗುಸುಗಳು ಇದ್ದವು. ಇದರ ಜೊತೆಗೆ ಮೊನ್ನೆ ಇವರು ಯಾವಾಗ ಪೊಲಿಟಿಕಲಿ ಆ್ಯಕ್ಟಿವ್ ಆಗೋದಕ್ಕೆ ಶುರು ಮಾಡಿದ್ರೋ ಆ ಸಂದರ್ಭದಲ್ಲಿ ಇವರ ಡಿವೋರ್ಸ್ ವಿಚಾರನೂ ಕೂಡ ಮುನ್ನೆಲೆಗೆ ಬಂತು. ಪತ್ನಿ ಡಿವೋರ್ಸ್ಗಾಗಿ ಅರ್ಜಿಯನ್ನು ಹಾಕಿದ್ದಾರೆ ಅನ್ನುವಂಥ ಸಂಗತಿ ಬಹಿರಂಗ ಆಯಿತು. ಅದಿನ್ನೂ ಕೂಡ ವಿಚಾರಣೆ ಹಂತದಲ್ಲಿದೆ. ಮತ್ತೊಂದು ಕಡೆ ತ್ರಿಷಾ ಜೊತೆಗೆ ಇವರು ಭಾರಿ ಕ್ಲೋಸ್ ಆಗಿದ್ದಾರೆ ಅನ್ನುವಂತಹ ವಿಚಾರನೂ ಕೂಡ ಚರ್ಚೆ ಆಗ್ತಿದೆ. ಇನ್ನು ಇದೇ ಟೈಮ್ನಲ್ಲಿ ಇವರಿಗೆ ಸಂಭಾವನೆಯೂ ಕೂಡ ಸುಮಾರು ಒಂದು
8 ಕೋಟಿಗೂ ಹೆಚ್ಚು ಇತ್ತು ಅನ್ನುವಂಥದ್ದು. ಅಂದರೆ 2006 2007ನೇ ಟೈಮಿಗೆ ಒಂದು ಸಿನಿಮಾಕ್ಕೆ ಅಷ್ಟು ತೆಗೆದುಕೊಳ್ತಿದ್ರು ಅಂತೇಳಿ. ಇನ್ನು 2008ರಲ್ಲಿ CSK ತಂಡದ ರಾಯಭಾರಿ ಆಗ್ತಾರೆ. ಜೊತೆಗೆ ಸಮಾಜ ಸೇವೆಯನ್ನು ಕೂಡ ತೊಡಗಿಕೊಳ್ತಾರೆ. IPL ಶುರುವಾದಾಗ ವಿಜಯ್ ತನ್ನ ಯಾವಾಗ ರಾಯಭಾರಿಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ಕೋಕೋ ಕೋಲಾ ಎಲ್ಲದೂ ಕೂಡ ನೇಮಕ ಮಾಡಿಕೊಳ್ಳುತ್ತೋ ಅದಾದ ಬಳಿಕ ಇವರು ಅಲ್ಲಿ ಬಂದಂಥ ಹಣವನ್ನು ಈ ಸಮಾಜ ಸೇವೆಗೆ ಅಂತೇಳಿ ತೆಗೆದಿಟ್ಬಿಡ್ತಾರೆ. ಇನ್ನು 2009ರಲ್ಲಿ ವಿಜಯ್ ಮಕ್ಕಳ ಏಕಂ ಅನ್ನುವಂತಹ ಒಂದು ಈ ಪಕ್ಷವನ್ನು ಸಂಘಟನೆಯನ್ನು ಸ್ಥಾಪಿಸಿ ಸಮಾಜ ಸೇವೆಗೆ ಇಳಿತಾರೆ. ಆ ಮೂಲಕ ಬಡವರು, ಸಂತ್ರಸ್ತರು, ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡ್ತಾರೆ. ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾರೆ. ತಮ್ಮ ಬರ್ತ್ಡೇ ದಿನ ಹುಟ್ಟುವಂಥ ಮಕ್ಕಳಿಗೆ ಚಿನ್ನದ ಉಂಗುರವನ್ನು ಕೊಟ್ಟು ಗಮನವನ್ನು ಸೆಳೀತಾರೆ. ಶ್ರೀಲಂಕಾದಲ್ಲಿ ನಾಗರಿಕ ಯುದ್ಧ ನಡೀತಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ ತಮಿಳರ ಪರವಾಗಿ ಒಗ್ಗಟ್ಟನ್ನು ಪ್ರದರ್ಶಿಸ್ತಾರೆ. 2009ರಲ್ಲಿ ರಾಹುಲ್ ಗಾಂಧಿಯನ್ನು ಭೇಟಿಯಾಗ್ತಾರೆ. 2011ರಲ್ಲಿ ಜಯಲಲಿತಾಗೆ ಬೆಂಬಲವನ್ನು ಕೊಡ್ತಾರೆ. ಇದೆಲ್ಲವೂ ಕೂಡ ರಾಜಕೀಯವಾಗಿ ಒಂದಷ್ಟು ಬೇರೆ ಬೇರೆ ಚರ್ಚೆಗಳಿಗೂ ಕೂಡ ನಾಂದಿ ಹಾಡ್ತದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ಗೆ ವಿಜಯ್ ಸೇರ್ತಾರೆ ಅಂತ ಹೇಳಿ ಮಾತುಗಳು ಕೇಳಿ ಬಂತು. ಮತ್ತೊಂದು ಹಂತದಲ್ಲಿ ಇಲ್ಲ ರಜನಿಕಾಂತ್ ಮತ್ತು ವಿಜಯ್ ಒಂದೇ ಪಕ್ಷಕ್ಕೆ ಸೇರ್ತಾರೆ ಎನ್ನುವಂತಹ ಗುಸುಗುಸುಗಳು ಕೂಡ ಬಂತು. ಈ ನಡುವೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದು ಭಾರಿ ದೊಡ್ಡ ಕುತೂಹಲಕ್ಕೆ ಕಾರಣ ಆಯಿತು. ಬಳಿಕ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು. ಇದಾದ ನಂತರ ಇವರು ಯಾವಾಗ ಜಯಲಲಿತಾ ಜೊತೆಗೆ ಕ್ಲೋಸ್ ಆಗ್ತಾರೋ, ಜಯಲಲಿತಾಗೆ ಬೆಂಬಲವನ್ನು ಕೊಡ್ತಾರೋ, 2011ರ ತಮಿಳುನಾಡಿನ ವಿಧಾನಸಭೆ ಚುನಾವಣೆ ಬಂದಾಗ ಜಯಲಲಿತಾರ AIADMKಗೆ ಬೆಂಬಲವನ್ನು ಕೊಡ್ತಾರೆ. ಆನಂತರ CM ಆಗ್ತಾರೆ ಜಯಲಲಿತಾ. ಆರಂಭದಲ್ಲಿ ವಿಜಯ್ ಮತ್ತು ಜಯಲಲಿತಾ ತುಂಬ ಕ್ಲೋಸ್ ಇರ್ತಾರೆ. ಬಟ್ ಯಾವಾಗ 2013ರ ವಿಜಯ್ ನಟಿಸಿದಂಥ ತಲೈವಾ ಸಿನಿಮಾದ ಮೇಲೆ ಜಯಲಲಿತಾ ಸರ್ಕಾರ ಆರಂಭದಲ್ಲೇ ಬ್ಯಾನನ್ನು ಹೇರ್ತೋ ಇದು ಇವರಿಬ್ಬರ ನಡುವಿನ ಸಂಬಂಧವನ್ನು ಮುರಿದು ಹಾಕ್ತದೆ. ಇದಾದ ಬಳಿಕ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲೂ ಕೂಡ ವಿಜಯ್ ಭಾಗಿಯಾಗ್ತಾರೆ. 2017ರಲ್ಲಿ ಜಲ್ಲಿಕಟ್ಟು ಪರವಾಗಿ ಧ್ವನಿಯನ್ನು ಗುಡಿಸ್ತಾರೆ. 2020ರಲ್ಲಿ IT ರೇಡ್ ಆಗುತ್ತೆ. BJP ಮೇಲೆ ಆರೋಪವನ್ನು ಮಾಡ್ತಾರೆ. ಇನ್ನು ತಂದೆ ತಾಯಿ ವಿರುದ್ಧನೂ ಕೂಡ ಕೋರ್ಟ್ ಮೊರೆಯನ್ನು ಹೋಗಿದ್ದಂತಹ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಹೌದು, ಇಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಸಂಘಟನೆಗಳಲ್ಲಿ ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಂತಹ ವಿಜಯ್ ಮೇಲೆ ಎರಡು ಸಲ IT ದಾಳಿಗಳು ನಡೆಯುತ್ತವೆ. ಇದು ಸಿಕ್ಕಾಬಟ್ಟೆ ಇವರಿಗೆ ಬೇಸರ ಆಗ್ತದೆ. ರಾಜಕೀಯ ಪ್ರೇರಿತ ಅನ್ನುವಂಥ ಆರೋಪಗಳು ಕೂಡ ಇಲ್ಲಿ BJP ಕಡೆಗೆ ಬೊಟ್ಟು ಮಾಡೋದಕ್ಕೆ ಆಗ್ತದೆ. ಇದಾದ ಬಳಿಕ ಮರ್ಸಲ್ ಸಿನಿಮಾದಲ್ಲಿ GST ಬಗ್ಗೆ ವಿಜಯ್ ಆಡಿದಂಥ ಮಾತೇ IT ದಾಳಿಗೆ ಕಾರಣ ಅನ್ನುವಂಥ ವಿಚಾರಗಳು ಕೂಡ ಬರುತ್ತೆ. ಇನ್ನು ವಿಜಯ್ ತಂದೆ ತಾಯಿ ಮತ್ತು ಇತರರು ಸೇರಿ ಒಂದು ರೀತಿಯಲ್ಲಿ ಒಂದು ವಿಜಯ್ ಮಕ್ಕಳ ಏಕಂ ಅನ್ನುವಂಥ ಸಂಘಟನೆಯನ್ನು ರಾಜಕೀಯ ಪಕ್ಷವಾಗಿ ನೋಂದಾಯಿಸೋದಕ್ಕೆ ಮುಂದಾಗ್ತಾರೆ. ಇದರ ವಿರುದ್ಧ ವಿಜಯ್ ಆರಂಭದಲ್ಲಿ ಬೇಡ ಅಂತೇಳಿ ಹೇಳ್ತಾರೆ. ಕೇಳದೇ ಇದ್ದಾಗ ಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ನನಗೂ ಈ ಒಂದು ರಾಜಕೀಯ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವನ್ನು ಕೋರ್ಟ್ ಮೂಲಕ ಒಂದು ನೋಟಿಸನ್ನು ಕೂಡ ಇಶ್ಯೂ ಮಾಡಿಸ್ತಾರೆ. ನನ್ನ ಹೆಸರನ್ನು, ನನ್ನ ಫೋಟೋವನ್ನು ಬಳಸಬಾರ್ದು ಅಂತೇಳಿ ಸ್ಟೇಯನ್ನು ತರ್ತಾರೆ. ಕೊನೆಗೆ ತಂದೆ ಚಂದ್ರಶೇಖರ್ ಈ ಸಂಘಟನೆಯನ್ನು ವಿಸರ್ಜಿಸ್ತೀನಿ ಅಂತೇಳ್ಬಿಟ್ಟು ಕೋರ್ಟ್ಗೆ ಹೇಳ್ತಾರೆ. ಈ ಕಾನೂನು ಹೋರಾಟದ ನಡುವೆ ತಮಿಳುನಾಡು ಸ್ಥಳೀಯ ಸಂಸ್ಥೆಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಇದೇ VMI 115 ಸೀಟುಗಳನ್ನು ಗೆದ್ದಿತ್ತು ಅನ್ನೋದು ಗಮನಾರ್ಹ ವಿಚಾರ. 2024ರಲ್ಲಿ TVK ಪಕ್ಷದ ಉದಯ ಆಗ್ತದೆ. 2025ರಲ್ಲಿ ಕಾಲ್ತುಳಿತ ಆಗ್ತದೆ. ಅಂದರೆ ನೋಡಿ, 2024ರಲ್ಲಿ TVK ಅನ್ನುವಂಥ ಪಕ್ಷವನ್ನು ವಿಜಯ್ ಘೋಷಣೆ ಮಾಡ್ತಾರೆ. ಅಧಿಕೃತವಾಗಿ ರಾಜಕಾರಣಕ್ಕೆ ಬರ್ತೀನಿ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಇದಾದ ಬಳಿಕ ಇವರು ಅಲ್ಲಿ ಇಲ್ಲಿ ಅಂತೇಳ್ಬಿಟ್ಟು ರ್ಯಾಲಿಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸಂಘಟನೆಯ ಕೆಲಸವನ್ನು ಆರಂಭಿಸ್ತಾರೆ. ಪರಿಣಾಮ 2025ರಲ್ಲಿ ರ್ಯಾಲಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಹುತ್ತು ಜನ, ಅಂದರೆ ಲಕ್ಷಗಟ್ಟಲೆ ಜನ ಸೇರಿದ್ರು. ಈ ಲಕ್ಷಗಟ್ಟಲೆ ಜನ ಸೇರಿದಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ಸಂಘರ್ಷವೂ ಕೂಡ ಆಗ್ತದೆ. DMK ವಿರುದ್ಧ ಇವರು ಒಂದು ರೀತಿಯಲ್ಲಿ ನಮ್ಮ ಮತ್ತು DMK ನಡುವೆ ನೇರವಾದಂಥ ಯುದ್ಧ ಅಂತೇಳಿ ಘೋಷಣೆ ಮಾಡಿದ್ದು ಅದರ ಹಿಂದಿನ ಸಭೆಯಲ್ಲಿ. ಇದು ಒಂದು ವೇಳೆ DMKಗೆ ಇನ್ನಷ್ಟು ಹಿನ್ನಡೆ ಆಗಬಹುದು ಅಂತೇಳಿ ಭಾವಿಸಿ ಗಲಾಟೆಗಳು ನಡೀತವೆ. ಕಾಲ್ತುಳಿತ ಆಗ್ತದೆ. ಕನಿಷ್ಠ 41 ಜನ ಅಲ್ಲಿ ಜೀವವನ್ನು ಕಳೆದುಕೊಳ್ತಾರೆ. ಇನ್ನು ವಿಜಯ್ ವಿರುದ್ಧ ಟೀಕೆಗಳು ಕೂಡ ಕೇಳಿ ಬಂದಿದ್ದು. ಈ ಸಾಕಷ್ಟು ಆರೋಪಗಳು ಕೂಡ ಈ ಸಂದರ್ಭದಲ್ಲಿ ವಿಜಯ್ ವಿರುದ್ಧ ಮಾಡಲಾಗಿತ್ತು. ಬಟ್ ಎಲ್ಲವನ್ನು ಕೂಡ ಕೂಲಾಗಿ ಫೇಸ್ ಮಾಡಿ ಎಲ್ಲವನ್ನು ಕೂಡ ಸರಿ ಮಾಡ್ಕೊಂಡು ಹೋದರು. ಇನ್ನು ಈಗ ಇರುವಂಥದ್ದು ಒಂದೇ ಒಂದು ಅವರ ಮೇಲೆ ಒಂದು ಅನುಮಾನ ಅಥವಾ ಗುಸುಗುಸು ಅಥವಾ ಆರೋಪ ಅಂತ ಹೇಳಿದರೆ ಡಿವೋರ್ಸ್ ವಿಚಾರವಾಗಿ. ಈ ತ್ರಿಷಾ ಅನ್ನುವಂತಹ ಮಾಯಾಂಗನೆ ಹಿಂದೆ ಬಿದ್ದು ವಿಜಯ್ ಅವರು ಹೆಂಡತಿಗೆ ಡಿವೋರ್ಸನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಬಟ್ಟು ಇದರ ಬಗ್ಗೆ ಎಲ್ಲೂ ಕೂಡ ವಿಜಯ್ ಒಂದೇ ಒಂದು ಮಾತನ್ನು ಕೂಡ ಹೇಳಿಲ್ಲ. ಇದನ್ನು ನಾನು ನೋಡ್ಕೊಳ್ತೀನಿ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತೇಳ್ಬಿಟ್ಟು ಅಭಿಮಾನಿಗಳಿಗೆ ಈ ಹಿಂದೆ ಹೇಳಿದ ಬಿಟ್ಟರೆ ಬೇರೆ ಏನನ್ನು ಕೂಡ ಹೇಳಿಲ್ಲ ಇದುವರೆಗೆ. ಒಟ್ಟಿನಲ್ಲಿ ವಿಜಯ್ ಬಳಿ ಸುಮಾರು ಒಂದು 600 ಕೋಟಿ ಮೌಲ್ಯದ ಆಸ್ತಿಯೂ ಕೂಡ ಇದೆ. ಹಾಗಾಗಿಯೇ ಇಲ್ಲಿ ಅವರು ಎಲ್ಲದಕ್ಕೂ ಕೂಡ
ಓಕೆ ಫೈನ್ ಅಂತೇಳಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಇದುವರೆಗೂ ಅನ್ನೋದು ಕೆಲವರ ಅಭಿಪ್ರಾಯ. ವಾಟೆವರ್, ಇಲ್ಲಿ ವಿಜಯ್ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತಿಗೆ 600 ಕೋಟಿಯ ಒಡೆಯನಾಗಿರೋದು, ಜೊತೆಗೆ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಿರೋದು ಒಂದು ಸಾಧನೆಯೇ ಸರಿ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ವಿಜಯ್ ಜೀವನದ ಬಗ್ಗೆ, ವಿಜಯ್ ಒಂದು ಸಕ್ಸಸ್ನ ಬಗ್ಗೆ, ವಿಜಯ್ ಜೀವನದ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಂತಹ ಸ್ಟೋರಿಗಳನ್ನು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಇವೆಲ್ಲವೂ ಕೂಡ ಇನ್ಸ್ಪಿರೇಷನಲ್ ಸ್ಟೋರಿಗಳು. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಬದಲಾಗ್ಬೋದು ಅನ್ನೋಂತಹ ಕಥೆ ಇದು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.